ಈ ದಿನ ನಮ್ಮ ರಾಜ್ಯದ ಪ್ರತಿಷ್ಠಿತ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿ ಸುಮಾರು 110 ಸಿವಿಲ್ ಕಾನ್ಸ್ಟೇಬಲ್ಸ್ ಟ್ರೈನಿಂಗ್ ಮುಗಿದು ಅವರದ್ದು ಇವತ್ತು ಪಾಸಿಂಗ್ ಔಟ್ ಪರೇಡ್ನಲ್ಲಿ ನಾವು ಭಾಗವಹಿಸಿದ್ದೀನಿ. ಇಲ್ಲಿ 1 ವರ್ಷದಿಂದ ಏನು ಟ್ರೈನಿಂಗ್ ಅಂಡರ್ಗಾನ್ ಆಗಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಇವತ್ತು ಪರೇಡ್ ಗ್ರೌಂಡ್ನಲ್ಲಿ ನಿಜವಾಗ್ಲೂ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಅದು ಮಾರ್ಚ್ ಫಾಸ್ಟ್, ಅದ್ರ ಜೊತೆಗೆ ಟರ್ನ್ಔಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಆಮೇಲೆ ಭಾಳಷ್ಟು ಜನ ಇದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದಂಥ ಕೆಲವರು ಇದ್ದಾರೆ. ಸುಮಾರು 18 ಜನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ ಇದು ಏನು ತೋರಿಸುತ್ತೆ ಅಂದರೆ ಪೊಲೀಸ್ ಇಲಾಖೆಗೆ ಭಾಳಷ್ಟು ವಿದ್ಯಾಭ್ಯಾಸದಲ್ಲಿ ಗ್ರಾಜ್ಯುಯೇಟ್ಸು, ಪೋಸ್ಟ್ ಗ್ರಾಜ್ಯುಯೇಟ್ಸು, ಅತಿ ವಿದ್ಯಾವಂತರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬರೋ ದಿನಗಳಲ್ಲಿ ಇವರೆಲ್ಲ ಪೊಲೀಸ್ ಇಲಾಖೆಗೆ ಒಂದು ಆಸ್ತಿ ಅಂತ ಹೇಳ್ಬೋದು. ಸೊ ಅವರ ಪೊಲೀಸ್ ಇಲಾಖೆಯಲ್ಲಿ ಮುಂದಿನ ಅವರ ವೃತ್ತಿ ಜೀವನ ಸುಖಕರವಾಗಿರಲಿ. ಮತ್ತು ಏನು ಮಾನವೀಯ ಮೌಲ್ಯಗಳು, ಪೊಲೀಸ್ ಇಲಾಖೆಯ ಆಶಯ ಏನಿದೆ, ಜನಪರ ಪೊಲೀಸ್ ವ್ಯವಸ್ಥೆ ಮತ್ತು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಅವರು ನಡೆ ಪೂರಕವಾಗಿರಲಿ ಅಂತ ಅವರಿಗೆಲ್ಲ ಒಂದು ಒಳ್ಳೆ ಮಾತು ಹೇಳ್ತಾ, ಇತ್ತೀಚೆಗೆ ಸೈಬರ್ ಕ್ರೈಮ್ಸು ಜಾಸ್ತಿ ಆಗ್ತಾ ಇದೆ, ಟೆಕ್ನಾಲಜಿ ಬೇಸ್ಡ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಕರಿಕ್ಯುಲಮಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದಾದಮೇಲೆ ಠಾಣೆಗಳಿಗೆ ಹೋದ ನಂತರ ಅವರಿಗೆ ನ್ಯಾಚುರಲ್ ಅಲ್ಲೇ ಎಕ್ಸ್ಪೋಜರ್ ಸಿಗುತ್ತೆ. ಪ್ರತಿ ದಿವಸ ಹೊಸದ ರೂಪದಲ್ಲಿ ದೂರುಗಳು ದಾಖಲಾಗ್ತಾ ಇದ್ದಂಗೆ ಅದು ಆ ಟೆಕ್ನಾಲಜಿನ ಬಳಸಿ ಅವನ್ನು ಡಿಟೆಕ್ಟ್ ಮಾಡೋವಂಥ ಏನು ಉಪಕರಣಗಳಿದ್ದಾವೆ, ಆ ಉಪಕರಣಗಳು ಇಲ್ಲೂ ತೋರಿಸಿದ್ದಾರೆ ಟ್ರೈನಿಂಗ್ನಲ್ಲಿ. ಅಲ್ಲಿ ಠಾಣೆಯಲ್ಲಿ ಕೂಡ ಅವರಿಗೆ ಆ ಎಕ್ಸ್ಪೋಜರ್ ಸಿಗುತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.